ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಗುರುವಾರ ಮಾರ್ನಿಂಗ್ 5 ಗಂಟೆಗೆ ನನ್ನ ದಿನಚರಿ ಶುರುವಾಯಿತು. ಮೊದಲಿಗೆ ನಾನು ಮನೆಯೆಲ್ಲ ನೀಟಾಗಿ ಡಸ್ಟಿಂಗ್ ಮಾಡಿ ಮಾಪ್ ಮಾಡ್ತೀನಿ. ಹಿಂದಿನ ರಾತ್ರಿನೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿರ್ತೀನಿ. 5 ಗಂಟೆಗೆ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಅದಾದಮೇಲೆ ದೇವ್ರ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ. ನಾನಿಲ್ಲಿ ಸಿಂಕ್ನಲ್ಲಿ ದೇವ್ರ ಪಾತ್ರೆಗಳನ್ನ ತೊಳೆಯಲ್ಲ, ಯಾಕಂದರೆ ನಾವು ಪ್ರತಿದಿನ ಊಟದ ಎಂಜಲು ಪಾತ್ರೆಗಳನ್ನ ಯಾವಾಗಲೂ ಕೂಡ ಸಿಂಕ್ಗೆ ಹಾಕ್ತಾ ಇರ್ತೀವಿ. ಅದು ಅಲ್ಲದೆ ಕೆಲವೊಂದು ಬಾರಿ ನಾವು ನಾನ್ ವೆಜ್ ಕೂಡ ಮಾಡಿರ್ತೀವಿ, ಅದೆಲ್ಲ ಸಿಂಕ್ನಲ್ಲಿ ಮೈಲಿಗೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು ಪ್ಲಾಸ್ಟಿಕ್ ಟಬ್ ಇಟ್ಕೊಂಡಿದ್ದೀನಿ. ಈ ಟಬ್ನಲ್ಲಿ ನಾವು ಎಂಜಲು ಪಾತ್ರೆ ಆಗಲಿ, ನಾನ್ ವೆಜ್ ತೊಳೆಯೋದಾಗಲಿ, ನಾನ್ ವೆಜ್ ಮಾಡಲಿಕ್ಕೆ ಬಳಸೋದಾಗಲಿ ಯಾವುದು ಕೂಡ ಮಾಡಲ್ಲ. ಹಾಗೆ ಈ ದೇವ್ರ ಪಾತ್ರೆಗಳನ್ನ ತೊಳೆದಾದ್ಮೇಲೆ ಆ ನೀರನ್ನು ಕೂಡ ತೆಂಗಿನ ಮರದ ಬುಡಕ್ಕೆ ಅಥವಾ ಯಾವುದಾದ್ರೂ ಗಿಡಕ್ಕೆ ಹಾಕ್ತೀನಿ. ಹಾಗೆ ನಾನು ದೇವ್ರ ಪಾತ್ರೆಗಳನ್ನ ಯಾವಾಗಲೂ ಅಷ್ಟೇ ಹುಣಸೆ ಹಣ್ಣು ಮತ್ತು ಸಬೀನ, ಹಾಗೆ ಅವಶ್ಯಕತೆ ಇದ್ದರೆ ಸ್ವಲ್ಪ ರಂಗೋಲಿ ಪುಡಿನ ಬಳಸ್ಕೊಂಡು ದೇವ್ರ ಪಾತ್ರೆಗಳನ್ನ ತೊಳ್ಕೊಳ್ತೀನಿ. ದೇವ್ರ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಆದಮೇಲೆ ದೇವ್ರ ಮನೇನ ಒಂದು ಬಟ್ಟೆ ತಗೊಂಡು ಡ್ರೈ ಕ್ಲಾತಲ್ಲಿ ಒರೆಸಿ ಆಮೇಲೆ ಸ್ವಲ್ಪ ನೀರು ತಗೊಂಡು ಆ ನೀರಿಗೆ ಅರಿಶಿನ, ಉಪ್ಪು ಮತ್ತು ಗೋಮೂತ್ರನ ಹಾಕಿ ದೇವ್ರ ಮನೇನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಇದೆಲ್ಲ ಹಸಿನೆಲ್ಲ ಒಣಗೋ ಅಷ್ಟರಲ್ಲಿ ದೇವ್ರ ಮನೆ ಬಾಗಿಲಿಗೆ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ಕೊಳ್ತೀನಿ. ಈ ಸಲ ಹೂಗಳು ಸ್ವಲ್ಪ ಉದುರ್ತಾ ಇತ್ತು, ಅದಕ್ಕೆ ನಾನು ಚೆನ್ನಾಗಿರೋ ಹೂಗಳನ್ನೆಲ್ಲ ಹಾರ ಮಾಡಿ ಉದುರಿರೋ ಹೂಗಳನ್ನೆಲ್ಲ ಹಾಗೆ ಎತ್ತಿಟ್ಟು ದೇವ್ರ ಮನೆ ಬಾಗಿಲಿಗೆ ಆ ಹೂಗಳಿಂದನೇ ರಂಗೋಲಿನ ಮಾಡಿದ್ದೆ. ಇದಾದಮೇಲೆ ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಹೂವಿನ ಅಲಂಕಾರ ಮಾಡಿ ದೇವರಿಗೆ ಹಣ್ಣು ಕಾಯಿ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮುಗಿಸ್ಕೊಂಡೆ. ಪೂಜೆ ಮುಗಿಯೋ ಅಷ್ಟರಲ್ಲಿ ಇವತ್ತು 6:30 ಆಗಿತ್ತು. ನನ್ನ ಮಗನಿಗೆ 8 ಗಂಟೆಗೆ ಸ್ಕೂಲ್ ಬಸ್ ಬರುತ್ತೆ. ಅಷ್ಟರಲ್ಲಿ ನಾನು ತಿಂಡಿ ಕೂಡ ರೆಡಿ ಮಾಡಬೇಕು. ಇವತ್ತು ಸಿಂಪಲ್ಲಾಗಿ ಬೇಗ ಆಗೋ ಥರ ರವೆ ಉಪ್ಪಿಟ್ಟನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ರವೆನ ಚೆನ್ನಾಗಿ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇದಾದಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಆಯಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ತೇನೆ. ಅದು ಚಟಪಟ ಅಂತ ಸಿಡಿದ ಮೇಲೆ 1 ಸ್ಪೂನ್ ಕಡಲೆಬೇಳೆ ಹಾಗೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಇದಾದಮೇಲೆ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಹಾಗೆ ಕರಿಬೇವನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕರಿಬೇವನ್ನ ಹಾಕಿದ ತಕ್ಷಣ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡೋದ್ರಿಂದ ಗೋಡೆ ಸುತ್ತ ಎಲ್ಲ ಆಯಿಲ್ ಆರಿ ಗಲೀಜಾಗೋದ್ರಿಂದ ನಾವು ತಪ್ಪಿಸ್ಬೋದು, ಮತ್ತು ಅದನ್ನು ಕ್ಲೀನ್ ಮಾಡಲಿಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಈ ರೀತಿ ಪ್ಲೇಟ್ನ ಮುಚ್ತೀನಿ. ಇದಾದಮೇಲೆ ಫಸ್ಟಿಗೆ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನ ಸೇರಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕೋದ್ರಿಂದ ಬೇಗನೆ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ. ಹಾಗೆಯೇ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು 1-2 ನಿಮಿಷ ಹಾಗೆ ಕೈ ಆಡಿಸ್ತಾ ಇರ್ತೀನಿ. ಹಾಗೆ ಇದರ ಪಕ್ಕದಲ್ಲೇ ನಾನು ನೀರನ್ನ ಕಾಯೋಕ್ಕೆ ಇಟ್ಟಿದ್ದೆ. ಈಗ 1 ಗ್ಲಾಸ್ ರವೆನ ತೊಗೊಂಡ್ರೆ ಅದಕ್ಕೆ 3 ಗ್ಲಾಸ್ ನೀರನ್ನ ಸೇರಿಸ್ತೇನೆ. 1:3 ಹಾಗೆ ನೀರನ್ನ ಸೇರಿಸ್ಕೋತೀನಿ. ಇವಾಗ ನೀರು ಪಕ್ಕದಲ್ಲೇ ಕಾಯ್ದು ರೆಡಿಯಾಗಿರುತ್ತೆ. ಇದೆಲ್ಲ ಆದಮೇಲೆ ನೀರನ್ನ ಉಪ್ಪಿಟ್ಟಿಗೆ ಸೇರಿಸಿದರೆ ಆಲ್ಮೋಸ್ಟ್ ಆಗುತ್ತೆ. ಇವಾಗ ತರಕಾರಿ ಏನು ಆ್ಯಡ್ ಮಾಡಿಲ್ಲದೆ ಇರೋದ್ರಿಂದ ತುಂಬ ಲೇಟ್ ಏನಾಗಲ್ಲ. ಕ್ಯಾರೆಟ್ ಆಲ್ಮೋಸ್ಟ್ ಬೆಂದೋಗಿರುತ್ತೆ. ಕೆಲವರು ಉಪ್ಪಿಟ್ಟು ತೆಳುವಾಗಿದ್ದರೆ ಇಷ್ಟಪಡ್ತಾರೆ, ಹಾಗೆ ಇನ್ನು ಕೆಲವರು ಉದುರಾಗಿದ್ದರೆ ಇಷ್ಟಪಡ್ತಾರೆ. ಹಾಗೆ ಈ ಟೈಮಲ್ಲಿ ಹುರಿದಿಟ್ಕೊಂಡಿರೋಂಥ ರವೆನ ಸೇರಿಸ್ಕೊಂಡು ಆವಾಗವಾಗ ಕೈ ಆಡಿಸ್ತಾ ಇದ್ದರೆ ತಳ ಹಿಡಿಯಲ್ಲ. ಆಲ್ಮೋಸ್ಟ್ ಈಗ ಉಪ್ಪಿಟ್ಟು ಆಯಿತು, ರೆಡಿ ಆಗಿದೆ. ಆದರೆ ಏನಂದರೆ ಸ್ವಲ್ಪ ಖಾರ ಅನ್ನಿಸ್ತಾ ಇತ್ತು, ಅದಕ್ಕೆ ಮಕ್ಕಳು ಜಾಸ್ತಿ ತಿನ್ನಲ್ಲ ಅಂತ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೆ. ಕಾಯಿ ತುರಿನ ಯಾವಾಗಲೂ ಒಗ್ಗರಣೆ ಹಾಕುವಾಗಲೇ ಹಾಕಿದರೆ ಅದು ಚೆನ್ನಾಗಿ ಬೆಂದಿರುತ್ತೆ. ಲಾಸ್ಟಲ್ಲಿ ಸೇರಿಸೋದ್ರಿಂದ ಅಷ್ಟಾಗಿ ಬೇಯೋಲ್ಲ, ಆದರೆ ತೊಂದರೆ ಇಲ್ಲ. ಇವಾಗ ಅಕಸ್ಮಾತಾಗಿ ಖಾರ ಜಾಸ್ತಿ ಆಯಿತು ಅಂದರೆ ನಾವು ಈ ರೀತಿ ತೆಂಗಿನ ತುರಿನ ಆ್ಯಡ್ ಮಾಡೋದ್ರಿಂದ ಖಾರನ ಅವಾಯ್ಡ್ ಮಾಡ್ಬೋದು. ಈಗ ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು. ಹಾಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ 4-5 ಹನಿಯಷ್ಟು ನಿಂಬೆಹಣ್ಣು ಸೇರಿಸೋದ್ರಿಂದ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ತಿಂಡಿ ಎಲ್ಲ ರೆಡಿ ಮಾಡಿ ಮಗನನ್ನು ಸ್ಕೂಲಿಗೆ ಕಳಿಸ್ದೆ. ಹಾಗೆ ನಾನು ಕೂಡ ಆಫೀಸ್ಗೆ ಹೋದೆ. ಇದು ಸಂಜೆ
ಆಫೀಸಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಕ್ಕಳಿಗೆ ಫ್ರೂಟ್ಸ್ ಮತ್ತು ಮಿಲ್ಕನ್ನು ಕೊಟ್ಟು ಹೋಮ್ವರ್ಕ್ ಮಾಡೋಕ್ಕೆ ಕೂರಿಸ್ದೆ. ಆಮೇಲೆ ಕುರ್ಕುರೆ ಚಿಪ್ಸ್ ಬೇಕು ಅಂತ ಹಠ ಮಾಡ್ತಾಯಿದ್ರು. ಇದೆಲ್ಲ ಬೇಡ ಅಂತ ಹೇಳಿ ಮನೆಯಲ್ಲೇ ಸಂಡಿಗೆ ಇತ್ತು, ಅದನ್ನೇ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ದೆ. ಈ ಥರ ಹಪ್ಪಳ ಅಥವಾ ಸಂಡಿಗೆನ ಆಯಿಲಿಗೆ ಹಾಕಿ ಫ್ರೈ ಮಾಡಿದಾಗ ಮನೆಯಲ್ಲೇ ಮ್ಯಾಗಿ ಪ್ಯಾಕೆಟ್ದು ಮಸಾಲೆ ಇರುತ್ತಲ್ವ, ಆ ಮಸಾಲೆನ ಇದ್ರ ಮೇಲೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟು ತುಂಬ ಚೆನ್ನಾಗೂ ಇರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನೈಟ್ ಡಿನ್ನರ್ಗೆ ಅಂತ ಹೇಳಿ ರಾಗಿ ಮುದ್ದೆ ಹಾಗೆ ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನ ಮಾಡಿದ್ದೆ. ಇದಾಗಿತ್ತು ನನ್ನ ಪುಟ್ಟ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.